ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪಂಚಾಂಗ ಶುದ್ಧಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಶ್ರೀ ಶೋಭಕೃತುನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಮಾರ್ಗಶೀರ್ಷ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ತಿಥಿ ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಗುರುವಾರ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ ರಾಹುಕಾಲದ ಪೂರ್ಣ ಪ್ರಮಾಣ. ಈ ರಾಹುಕಾಲವನ್ನು ತ್ಯಾಜ್ಯ ಮಾಡಿ ಶುಭ ಕೆಲಸಗಳನ್ನು ಮತ್ತು ವಿಶೇಷವಾದಂತಹ ಪ್ರಯಾಣವನ್ನು ಮಾಡೋದರಿಂದ ಯಶಸ್ಸನ್ನು ಹೊಂದಬಹುದು. ಹಾಗಾಗಿ ರಾಹುಕಾಲಕ್ಕೆ ಹೆಚ್ಚಿನ ಮಹತ್ವ ಇರತಕ್ಕಂಥದ್ದು. ರಾಹುಕಾಲವನ್ನು ಗಮನಿಸಿ ಯಶಸ್ಸನ್ನು ಹೊಂದಿ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ಲವೋ ಅಥವಾ ತಾ ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ವಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದು ಗೊತ್ತೇ ಇಲ್ಲವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು. ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೊದಲು ಮೇಷರಾಶಿ. ಮೇಷರಾಶಿಯವರೆಗೆ ಗ್ರಹಗತಿಯ ದೃಷ್ಟಿಯಿಂದ ಈ ದಿವಸ ಬಹಳ ಮಂಗಳಕರವಾದಂತಹ ದಿವಸ. ಅಂದರೆ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಶುಭ ಫಲವನ್ನು ನಿರೀಕ್ಷೆ ಮಾಡಬಹುದಾದಂತಹ ದಿವಸ, ಗುರುಗಳ ಅನುಗ್ರಹ ಇರತಕ್ಕಂತಹ ದಿವಸ ಅಂತ ಹೇಳಬಹುದು. ಜೊತೆಗೆ ನೀವು ಮಾಡತಕ್ಕಂತಹ ವೃತ್ತಿ ಅಥವಾ ಉದ್ಯೋಗದಲ್ಲಿ ಏನಾದರೂ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಾದರೆ ಅದನ್ನು ಬದಲಾವಣೆ ಮಾಡಲಿಕ್ಕೆ ಚಿಂತನೆಯನ್ನು ಮಾಡಿ ಅದಕ್ಕೆ ಅನುಕೂಲಕರವಾಗಿ ಇರತಕ್ಕಂತಹ ವಾತಾವರಣ, ಸಂದರ್ಭ ನಿಮಗೆ ಒದಗಿ ಬರತಕ್ಕಂಥದ್ದಾಗತ್ತೆ. ಸ್ನೇಹಿತರಾಗಬಹುದು ಅಥವಾ ಬಂಧುಗಳಾಗಬಹುದು, ಇವರ ಜೊತೆಯಲ್ಲಿ ಎಲ್ಲ ವಿಚಾರಗಳನ್ನು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಈ ದಿವಸ ಅವಕಾಶ ಇರತಕ್ಕಂಥದ್ದು. ಹಾಗಾಗಿ ಯಾವ ವಿಷಯ ನಿಮಗೆ ಗೊಂದಲ ಅಂತಲೋ ಅಥವಾ ಅನುಮಾನ ಅಂತ ಇದೆಯೋ ಅಂತಹ ವಿಚಾರಗಳನ್ನು ಸ್ನೇಹಿತರ ಮತ್ತು ಬಂಧುಗಳ ಮಧ್ಯದಲ್ಲಿ ಚರ್ಚೆ ಮಾಡಿ ಸರಿಯಾದಂತಹ ನಿರ್ಧಾರವನ್ನು ಮಾಡುವಂತಹದ್ದು ನಿಮ್ಮ ವ್ಯಾವಹಾರಿಕ ಮತ್ತು ಉದ್ಯೋಗ ಕ್ಷೇತ್ರಕ್ಕೆ ಅನುಕೂಲಕರವಾಗಿರತಕ್ಕಂಥದ್ದು. ಇದು ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯವಾಗತಕ್ಕಂತಹ ವಿಚಾರವಾಗಿರುತ್ತೆ. ಬದಲಾವಣೆಯಿಂದ ಶುಭ ಫಲವನ್ನು ಕಾಣಬಹುದು. ಯಾವಾಗ ನಿಮ್ಮ ನಿರ್ಧಾರವನ್ನು ಬದಲಾಯಿಸ್ತೀರಿ ಅಥವಾ ಅಂದುಕೊಂಡಂತಹ ಕೆಲಸದ ಮಾರ್ಗವನ್ನು ಬದಲಾಯಿಸ್ತೀರಿ, ಆಗ ನಿಮಗೆ ಬದಲಾವಣೆ ಅಂತಕ್ಕಂಥದ್ದು ಶುಭ ಫಲವನ್ನು ನೀಡುವುದಕ್ಕೆ ಅನುಕೂಲಕರವಾಗಿರುತ್ತೆ. ಹಣದ ಅನುಕೂಲ ಇದೆ. ಆರ್ಥಿಕವಾಗಿ ಅವರವರ ಯೋಗ್ಯತಾನುಸಾರವಾದಂತಹ ಒಂದು ವ್ಯವಸ್ಥೆ ಅನುಕೂಲಕರವಾಗಿರತಕ್ಕಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಥವಾ ಬೇರೆ ಇನ್ಯಾವುದೇ ಹಣಕಾಸಿನ ವಿಚಾರದಲ್ಲಿ ರಾಜಿಯನ್ನು ಮಾಡಿಕೊಳ್ಬೇಡಿ. ಕಾಂಪ್ರಮೈಸ್ ಆಗುವಂಥದ್ದು ಬೇಡ. ಅದರಿಂದ ನಿಮಗೆ ನಷ್ಟವಾಗುತ್ತೆ. ಆದ್ದರಿಂದ ನಿಮಗೆ ನ್ಯಾಯಸಮ್ಮತವಾಗಿ ಏನು ಬರಬೇಕೋ ಆ ವಿಚಾರಕ್ಕೆ, ಆ ಹಣಕ್ಕೆ, ಆ ವಸ್ತುವಿಗೆ ಹೋರಾಟವನ್ನು ಮಾಡಿ ನೀವು ಪಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ರಾಜಿಯನ್ನು ಮಾಡಿಕೊಂಡ್ರಿ ನಿಮಗೆ ನಷ್ಟವಾಗುತ್ತೆ. ನಷ್ಟ ಆದರೂ ಪರವಾಗಿಲ್ಲ ಅನ್ನುವಂತಹ ಮನಸ್ಥಿತಿ ಇದ್ದರೆ ನೀವು ರಾಜಿಗೆ ಮುಂದಾಗಬಹುದು. ಮನೆಯವರ ಸಲಹೆ ಈ ದಿವಸ ಅನುಪಯುಕ್ತವಾಗುತ್ತೆ. ಮನೆಯವರು ಏನೇನೋ ಸಲಹೆಗಳು ಕೊಡ್ತಾರೆ ಒಂದಷ್ಟು, ಆದರೆ ಅದು ಯಾವುದೂ ಕೂಡ ಉಪಯೋಗಕ್ಕೆ, ಉಪಕಾರಕ್ಕೆ ಬರುವುದಿಲ್ಲ. ಆದ್ದರಿಂದ ನಿಮಗೆ ತೊಂದರೆ ಅಂತಕ್ಕಂಥದ್ದು ಆಗತ್ತೆ. ಜನರಿಂದ ಸವಾಲುಗಳು ಬರುತ್ತೆ, ಆದರೆ ನಿಮಗಿರತಕ್ಕಂತಹ ಶಕ್ತಿ ಸಾಮರ್ಥ್ಯದಿಂದ ನೀವು ಅದೆಲ್ಲವನ್ನ ಎದುರಿಸ್ತೀರಿ, ಅದೆಲ್ಲವನ್ನ ದಾಟಿ ಮುಂದೆ ಬರ್ತೀರಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ವಿಷಯ. ಶ್ರಮ ಹೆಚ್ಚು, ತೃಪ್ತಿ ಕಡಿಮೆ ಅಂತಕ್ಕಂತಹ ಮಾತು ನಿಮಗೆ ಅಕ್ಷರಶಃ ಈ ದಿವಸ ಅನ್ವಯವಾಗತಕ್ಕಂಥದ್ದು. ತುಂಬ ಕಷ್ಟಪಡ್ತೀರಿ, ಆದರೆ ಉಪಯೋಗ ಏನು ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿಯುವಂಥದ್ದಾಗತ್ತೆ.
ಹಣದ ಲಾಭದಿಂದ ಮಾತ್ರ ಸಂತೋಷವಾಗುತ್ತೆ. ಲಾಭ ಬರುತ್ತೆ, ಹಣ ಕೈ ಸೇರುತ್ತೆ, ಇದು ಮಾತ್ರ ಸಂತೋಷವನ್ನು ಕೊಡುತ್ತಷ್ಟೇ ಹೊರತು ಕೆಲಸ ಮಾಡಿದಂತಹ ಆತ್ಮತೃಪ್ತಿ ನಿಮಗೆ ಈ ದಿವಸ ಇರುವುದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಬೇಕಾಗತ್ತೆ. ಸುಬ್ರಹ್ಮಣ್ಯನನ್ನ ಆರಾಧನೆ ಮಾಡಿ ಈ ರೀತಿಯ ಗೊಂದಲಗಳು, ನಕಾರಾತ್ಮಕವಾದಂತಹ ವಿಚಾರಗಳು ದೂರವಾಗಿ ಶುಭವಾಗಿ. ಮಿಥುನ ರಾಶಿ, ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ತಕ್ಕಂಥವರು ನಿಮ್ಮ ಸಹಾಯವನ್ನು ಕೇಳಬಹುದು. ಹಾಗಾಗಿ ಅವರಿಗೆ ಒಂದಷ್ಟು ಸಹಾಯವನ್ನು ಮಾಡಲಿಕ್ಕೆ ನೀವು ಶಕ್ತರಾಗಿರ್ತೀರಿ. ಆ ಉದ್ದೇಶದಿಂದಲೇ ನಿಮ್ಮ ಹತ್ರ ಸಹಾಯವನ್ನು ಕೇಳ್ತಾರೆ. ನೀವು ಆ ಸಹಾಯವನ್ನು ಮಾಡಿದರೆ ಮುಂಬರುವಂತಹ ದಿನಗಳಲ್ಲಿ ನಿಮಗೂ ಕೂಡ ಎಲ್ಲ ರೀತಿಯ ಅನುಕೂಲವಾಗ್ತಕ್ಕಂಥದ್ದಿದೆ. ಹಳೆಯ ಕೆಲಸಗಳಿಂದ ಪ್ರಶಂಸೆ, ಬಹಳ ಹಿಂದೆ ನೀವೊಂದಷ್ಟು ಏನೋ ಒಳ್ಳೆಯ ಕೆಲಸಗಳನ್ನು ಮಾಡಿ ಅದರಿಂದ ಜನೋಪಕಾರವಾಗಿದ್ದರೆ ಅದನ್ನು ಜನ ಈ ದಿವಸ ಜ್ಞಾಪಿಸ್ಕೊಂಡು ನಿಮಗೆ ಒಳ್ಳೆಯ ಮರ್ಯಾದೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮನೆಯ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸ್ತೀರಿ. ಅದು ಬಹಳ ವಿಶೇಷವಾದಂತಹ ಗೌರವಕ್ಕೆ ಮನೆಯಲ್ಲಿ ಭಾಜನರಾಗ್ತೀರಿ. ನಿಮಗೆ ಬಡ್ತಿ ಸಿಗ್ತಕ್ಕಂತಹ ಸೂಚನೆಗಳು ಇದೆ. ನಿಮ್ಮ ಔದ್ಯೋಗಿಕವಾದಂತಹ ಪ್ರಮೋಷನ್ಸ್ ಇರುವಂತಹ ದಿವಸ ಇದು ಅಂತ ಹೇಳಬೇಕು. ಅಥವಾ ಅದಕ್ಕೆ ಸೂಚ್ಯವಾದಂತಹ ಕೆಲವು ಅಂಶಗಳು ನಿಮ್ಮ ಗಮನಕ್ಕೆ ಬರತಕ್ಕಂಥದ್ದಾಗತ್ತೆ. ಪ್ರೀತಿ, ಪ್ರೇಮ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಇಲ್ಲದೇ ಇದ್ದರೆ ನಿಮಗೆ ದ್ರೋಹವಾಗತ್ತೆ, ಮೋಸಕ್ಕೊಳಗಾಗ್ತೀರಿ. ಆ ವಿಚಾರಗಳು ಬಂದಾಗ ಸರಿಯಾದಂತಹ ನಿರ್ಧಾರ ಬಹಳ ಮುಖ್ಯವಾಗುವಂಥದ್ದಾಗತ್ತೆ. ನೀವು ಶಿಕ್ಷಣದಲ್ಲಿ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ. ಉನ್ನತವಾದಂತಹ ಶಿಕ್ಷಣವನ್ನು ಪಡಿಬಹುದು. ಈಗಾಗಲೇ ಪಡಿತಾ ಇರತಕ್ಕಂತಹ ಶಿಕ್ಷಣದಲ್ಲಿ ಹೆಚ್ಚಿನ ಉತ್ತೀರ್ಣತೆಯನ್ನು, ಅಂಕವನ್ನು ಅಥವಾ ಒಳ್ಳೆಯ ಸ್ಥಾನಮಾನವನ್ನು ಗಳಿಸಲಿಕ್ಕೆ ಅವಕಾಶಗಳು ಇರತಕ್ಕಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಕೆಲಸವನ್ನು ಮಾಡಲಿಕ್ಕೆ, ನೌಕರಿಯನ್ನು ಮಾಡಲಿಕ್ಕೆ, ಕಠಿಣ ಪರಿಶ್ರಮವನ್ನು ಪಡಲಿಕ್ಕೆ ಮನಸ್ಸಿದ್ದಾಗ ಯಾವುದೇ ಕಾರಣಕ್ಕೂ ಕೂಡ ರಾಜಿಯನ್ನು ಮಾಡಿಕೊಳ್ಬೇಡಿ. ಈ ರಾಜಿ ಆಗುವಂಥದ್ದು ಕೈಲಿ ಆಗದೇ ಇರತಕ್ಕಂಥವ್ರು ಅನ್ನುವ ಅರ್ಥದಲ್ಲಿ ನಿಮಗೆ ಅನ್ವಯವಾಗುವಂಥದ್ದು. ನೀವು ಸಶಕ್ತರಿದ್ದೀರಿ, ಸಾಮರ್ಥ್ಯ ಇದೆ, ಆದ್ದರಿಂದ ಆ ಕೆಲಸವನ್ನು ಬಹಳ ಪರಿಶ್ರಮದಿಂದ ಮಾಡಿ ಅದಕ್ಕೆ ಸಲ್ಲಬೇಕಾದಂತಹ ನ್ಯಾಯವನ್ನು ಒದಗಿಸಿ ಅದರಿಂದ ಬರುವಂತಹ ಉಪಯೋಗವನ್ನು ನೀವು ಪಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ರಾಜಿಯ ವಿಚಾರಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ. ಏಕಾಂಗಿಯಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ, ಆದರೆ ತಾಳ್ಮೆ ಇರಬೇಕು. ನೀವು ಅದರಲ್ಲಿ ಜಯಶೀಲರಾಗ್ತೀರಿ. ತಾಳ್ಮೆಯನ್ನು ಕಳ್ಕೊಂಡ್ರೆ ನಿಮಗೆ ಕೆಟ್ಟ ಹೆಸರು ಬರತಕ್ಕಂಥದ್ದು ಖಚಿತವಾಗಿರುತ್ತೆ. ನಿಮ್ಮ ವರ್ತನೆ ಬದಲಾವಣೆ ಆದರೆ ಜಯ ಇದೆ. ನಾನು ಹೇಳ್ದಾಗೆ ಆಗಬೇಕು ಅಂತಕ್ಕಂತಹ ಹಠ ನಿಮಗೆ ಜಯವನ್ನು ತಂದುಕೊಡೋದಿಲ್ಲ. ಸ್ವಲ್ಪ ಮಟ್ಟಿಗೆ ಆ ವಿಚಾರದಲ್ಲಿ ಬದಲಾವಣೆ ಆದರೆ, ಬದಲಾಯಿಸಿಕೊಂಡ್ರೆ ನಿಮಗೆ ಜಯ ಅಂತಕ್ಕಂಥದ್ದು ಇರುವಂಥದ್ದು. ಮನೆಯಲ್ಲಿರ್ತಕ್ಕಂತಹ ಗೊಂದಲಗಳಿಗೆ ತೆರೆ ಬೀಳತಕ್ಕಂತಹ ದಿವಸ. ಮನೆಯಲ್ಲಿ ಹಲವಾರು ವಿಚಾರಗಳಲ್ಲಿ ಗೊಂದಲಗಳಿದೆ ಇಲ್ಲಿಯವರೆಗೆ. ಆದರೆ ಒಂದಷ್ಟು ವಿಷಯಗಳಿಗೆ, ಮುಖ್ಯವಾದಂತಹ ವಿಷಯಗಳಿಗೆ ಎಲ್ಲದಕ್ಕೂ ಕೂಡ ತೆರೆ ಬೀಳತಕ್ಕಂಥದ್ದು. ಅವೆಲ್ಲವೂ ಇತ್ಯರ್ಥವಾಗಿ ಸಮಾಧಾನಕರವಾಗ್ತಕ್ಕಂಥದ್ದು. ನಕಾರಾತ್ಮಕವಾದಂತಹ ಸಲಹೆಗಳನ್ನು ಕೊಡುವಂತಹ ಜನರು ಯಾರಿರ್ತಾರೆ ಅವರಿಂದ ದೂರ ಇರಬೇಕು. ಕೆಲವರು ಬಹಳ ಉಚಿತವಾಗಿ ಕೆಲವು ಸಲಹೆಗಳನ್ನು ಕೊಡ್ತಾರೆ, ಆದರೆ ಅದೆಲ್ಲವೂ ಕೂಡ ಆಲೋಚನೆ ಮಾಡಿದಾಗ ನಕಾರಾತ್ಮಕವಾಗಿರುತ್ತೆ. ಅಂತಹ ಸಲಹೆ ಕೊಡ್ತಕ್ಕಂಥವರಿಂದ ದೂರವನ್ನು ಕಾಪಾಡಿಕೊಂಡ್ರೆ, ಅಂತರವನ್ನು ಕಾಪಾಡಿಕೊಂಡ್ರೆ ನಿಮಗೆ ಕ್ಷೇಮ ಅಂತ ಹೇಳಬೇಕು. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.